ಪುತ್ರಿ ಸಾವಿನ ಸಂಕಟದ ಮಧ್ಯೆ ತಂದೆಗೆ ಲಂಚದ ಕಾಟ, ಈ ಸತ್ತ ಹೆಣದ ಮೇಲೆ ಹಣ ಮಾಡೋದು ಅಂತ ಹೇಳ್ತಾರಲ್ಲ, ಇದರ ನಿಜವಾದ ಅನುಭವ ಇವರಿಗಾಗಿದೆ. ಶವ ಸಾಗಾಟ, ಅಂತ್ಯಕ್ರಿಯೆ, ಮರಣೋತ್ತರ ಪರೀಕ್ಷೆ ಎಲ್ಲಾ ಕಡೆನೂ ಲಂಚ ಲಂಚ ಲಂಚ. ಪ್ರತಿ ಹಂತದಲ್ಲೂ ಕೂಡ ಲಂಚಾವತಾರ ಕಂಡು ಶಿವಕುಮಾರ್ ಶಾಕ್ ಆಗಿದ್ದಾರೆ. ಶಿವಕುಮಾರ್ ಖಾಸಗಿ ಸಂಸ್ಥೆಯಲ್ಲಿ ಮಾಜಿ ಮುಖ್ಯ ಹಣಕಾಸು ಸಿಬ್ಬಂದಿ. ಅವರ ಪುತ್ರಿ ಸಾವನ್ನಪ್ಪಿರ್ತಾರೆ. ಅದಾದ ನಂತರ ಅವರಿಗೆ ಲಂಚದ ಕರಾಳ ಅನುಭವ ಆಗುತ್ತೆ. ಶವ ಸಾಗಿಸೋದಕ್ಕೆ ಆಂಬ್ಯುಲೆನ್ಸ್ ಚಾಲಕನಿಗೆ ಹಣ ಕೊಡಬೇಕು. ಎಷ್ಟು ನಿಗದಿ ಆಗಿರುತ್ತೋ ಆ ಹಣಕ್ಕಿಂತ 2,000 ಹೆಚ್ಚು ವಸೂಲಿ ಮಾಡ್ತಾರೆ. ಮರಣೋತ್ತರ ಪರೀಕ್ಷೆ ವೇಳೆಯಲ್ಲೂ ಕೂಡ ಹಣಕ್ಕೆ ಡಿಮಾಂಡ್ ಇಡ್ತಾರೆ. ಅವ್ರ ಪುತ್ರಿಗೆ ಏನಾಗಿರುತ್ತೆ, ಸೆಪ್ಟೆಂಬರ್ 18ನೇ ತಾರೀಕು ಮೆದುಳಲ್ಲಿ ರಕ್ತಸ್ರಾವ ಆಗಿ ಮೃತಪಟ್ಟಿರ್ತಾರೆ. ಪುತ್ರಿ ಸಾವಿನ ಸುದ್ದಿ ಕೇಳ್ತಾ ಇದ್ದ ಹಾಗೆ ಮುಂಬೈನಲ್ಲಿದ್ದಂಥ ಹೆತ್ತವರು ಇಲ್ಲಿಗೆ ಬಂದಿರ್ತಾರೆ. ಕೋರ್ಮಂಗಲ ಆಸ್ಪತ್ರೆಗೆ ಶವ ಸಾಗಿಸ್ತಾರೆ. ಅದಾದ ನಂತರ ಈ ಲಂಚಾವತಾರ ಗಮನಕ್ಕೆ ಬರುತ್ತೆ. ಪ್ರತಿನಿಧಿ ಪ್ರದೀಪ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಪ್ರದೀಪ್, ನಾವು ಕೇಳಿದ್ವಿ ಈ ಸತ್ತ ಹೆಣದ ಮೇಲೆ ಹಣ ಮಾಡೋದು ಅಂತ, ಬಟ್ ನಿಜಕ್ಕೂ ಈ ಮಟ್ಟಿಗೆ ನಡೀತಾ ಇದೆ ಅನ್ನೋದು ಶಾಕಿಂಗ್. ಇದು ಏನ್ ಹೇಳ್ತಾರೆ ಶಿವಕುಮಾರ್? ಏನಾದ್ರೂ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರಾ? ಚೈತ್ರ, ಖಂಡಿತವಾಗ್ಲೂ ಈ ಮಾತು ನಿಜ. ಯಾಕಂತ ಹೇಳಿದ್ರೆ ಕಳೆದ ಸೆಪ್ಟೆಂಬರ್ 18ರಂದು ಅಕ್ಷಯ ಎಂಬ ಒಂದು ಹುಡುಗಿ ತೀರೋ ಹೋಗಿರ್ತಾರೆ. ಅಂದ್ರೆ ಅವರಿಗೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿರುತ್ತೆ. ಹೀಗಾಗಿ ಆಕೆ ಮನೆಯಲ್ಲೇನೆ ತೀರೋಗಿರ್ತಾರೆ. ಇದು ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮನೆ ಆಗಿರುತ್ತೆ. ಮೊದಲಿಗೆ ಅವರ ಅಪ್ಪ ಅಮ್ಮ ಮುಂಬೈಯಲ್ಲಿರೋ ಕಾರಣಕ್ಕಾಗಿ ಮುಂಬೈಯಿಂದ ಅವರು ಬೆಂಗಳೂರಿಗೆ ಬಂದಾಗ ಅವ್ರ ಮನೆಗೆ ತೀವ್ರ ಅಸ್ವಸ್ಥರಾಗಿರ್ತಾರೆ. ತದನಂತರ ಆಕೆ ಮನೆಯಲ್ಲೇನೆ ಸ್ವಲ್ಪ ಚಿಂತಾಜನಕ ಪರಿಸ್ಥಿತಿಯಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಮಧ್ಯೆ ಆಕೆ ಡೆತ್ ಆಗಿರ್ತಾರೆ. ಈ ವೇಳೆ ಫಸ್ಟ್ ಆಂಬುಲೆನ್ಸ್ಗೆ ಫಸ್ಟ್ 3,000 ರೂಪಾಯಿ ಮಾತಾಡಿರ್ತಾರೆ. ಅಂದ್ರೆ ಕಸೂನಹಳ್ಳಿ ಮನೆಯಿಂದ ಸೆಂಟ್ ಜಾನ್ಸ್ ಆಸ್ಪತ್ರೆ ಏನಿದೆ ಕೋರ್ಮಂಗಲ, ಅಲ್ಲಿ ಕರ್ಕೊಂಡು ಹೋಗಕ್ಕೆ 3,000 ಮಾತಾಡಿರ್ತಾರೆ. ಆದ್ರೆ ಆಂಬುಲೆನ್ಸ್ ಚಾಲಕ ಹಾಸ್ಪಿಟಲ್ ಬಂದ ನಂತರ ನಾನು ಇನ್ನೂ 2,000 ಎಕ್ಸ್ಟ್ರಾ ಕೊಡಿ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್, ಅಂದ್ರೆ ಅವ್ರ ಹತ್ರ ಒತ್ತಾಯ ಮಾಡ್ತಾನೆ. ಹೀಗಾಗಿ ಅವರು ಫಸ್ಟ್ 5,000 ಪೇ ಮಾಡ್ತಾರೆ. ಅದಾದ ನಂತರ ತಮ್ಮ ಮಗಳು ಸತ್ತೋಗಿರುವಂತಹ ವಿಚಾರ ಗೊತ್ತಾಗುತ್ತೆ. ಅದಾದ್ಮೇಲೆ ಮಾಮೂಲಿ ಪೊಲೀಸ್ ಪ್ರೊಸೀಜರ್ ಪ್ರಕಾರ ಆಕೆಯ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿರುತ್ತೆ. ಹಾಸ್ಪಿಟಲ್ ಹೋಗಿರೋ ಕಾರಣಕ್ಕಾಗಿ ಅವ್ರ ದೇಹ. ಹೀಗಾಗಿ ಫಸ್ಟ್ ಪೋಸ್ಟ್ ಮಾರ್ಟಮ್ಗೆ ಯಾವಾಗ ಪೊಲೀಸ್ನವ್ರಿಗೆ, ಬೆಳ್ಳಂದೂರು ಪೊಲೀಸ್ನವ್ರಿಗೆ ಅಂತ ಗೊತ್ತಾಗುತ್ತೆ ಲಿಮಿಟ್ಸ್. ಬೆಳ್ಳಂದೂರು ಪೊಲೀಸ್ನವರು ಸಹ ಆಕೆಯ ಪೋಸ್ಟ್ ಮಾರ್ಟಮ್ ಬಂದಾಗ ಅಲ್ಲೂ ಸಹ ಅವರು ಸುಮಾರು 10,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಡ್ತಾರೆ ಅಂತ ಗೊತ್ತಾಗುತ್ತೆ. ಅದಾದ ನಂತರ ಅವರು ತಮ್ಮ ಪರಿಚಯಸ್ಥರ ಮೂಲಕ ಪೊಲೀಸ್ನವ್ರಿಗೆ ಹೇಳಿ ಈ ತರ ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಮತ್ತೆ ಅವರ ಒಂದು ಮಧ್ಯಸ್ಥಿಕೆಯಲ್ಲಿ ಅವರು ಮತ್ತೆ ಲಂಚವನ್ನ ಕೇಳೋದಿಲ್ಲ, ವಾಪಸ್ ಹೋಗ್ತಾರೆ. ಆದ್ರೆ ಈ ವೇಳೆ ಪೊಲೀಸ್ನವರು ಸಹ ಶಿವಕುಮಾರ್ ಜೊತೆ ಒರಟಾಗಿ ಬಿಹೇವ್ ಮಾಡಿದ್ರು ಅನ್ನೋದು ಕೂಡ ಅವರ ಆರೋಪ ಆಗಿರೋದು. ಇದಾದ ನಂತರ 4 ದಿನಗಳಾದ್ಮೇಲೆ ಎಲ್ಲ ಸಂಸ್ಕಾರ ಎಲ್ಲ ಮುಗಿದು ಅದೆಲ್ಲ ಆದ ನಂತರ ಅವರು ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಅವರ ಅಸಿಸ್ಟೆಂಟ್ ಇರ್ತಾರೆ. ಇಬ್ರು ಸಹ 5,000 ರೂಪಾಯಿನ ಬೇಡಿಕೆ ಇಟ್ಟು ಅವ್ರ ಹತ್ರ 5,000 ರೂಪಾಯಿ ತಗೊಂತಾರೆ. ಅದಾದ ನಂತರ ಅವರು ಡೆತ್ ಸರ್ಟಿಫಿಕೇಟ್ಗೆ GBA ಆಫೀಸ್ಗೆ ಹೋದಾಗ ಅಲ್ಲೂ ಸಹ ಅವರು ಲಂಚವನ್ನು ಸ್ವೀಕಾರ ಮಾಡ್ತಾರೆ. ಅಂದ್ರೆ ಅಲ್ಲೂ ಸಹ ಅಂದ್ರೆ ಅಲ್ಲಿ ಸಮೀಕ್ಷೆ ಇದ್ದ ಕಾರಣಕ್ಕಾಗಿ ನಮ್ಗೆ ಈಗ ಆಗಲ್ಲ, ಸಮೀಕ್ಷೆ ಟೈಮಲ್ಲಿ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ರೈಟ್. ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ.